ಹಾಗೂ ಇವತ್ತಿನ ರೆಸಿಪಿ ಕ್ವಿಕ್ ಬ್ರೇಕ್ಫಾಸ್ಟ್ ಟೊಮ್ಯಾಟೊ ರೈಸ್. ಮೊದಲನೇದಾಗಿ ಚಿಕ್ಕದಾಗಿ ಸಣ್ಣದಾಗಿ ಹಚ್ಕೊಂಡಿರುವಂತಹ 1 ಕಪ್ ಆಗುವಷ್ಟು ಈರುಳ್ಳಿ ತಗೋಬೇಕು. ಆಮೇಲೆ ಒಂದು 3 ಎಸಳು ಬೆಳ್ಳುಳ್ಳಿನ ಜಜ್ಜಿಟ್ಕೊಂಡಿದ್ದೀನಿ. ಇದು ಟೇಸ್ಟಿನ ಎನ್ಹಾನ್ಸ್ ಮಾಡುತ್ತೆ. ಆಮೇಲೆ 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು, ಆಮೇಲೆ 4 ಎಲೆ ಆಗುವಷ್ಟು ಕರಿಬೇವು, 3 ಟೊಮ್ಯಾಟೊ ಹಣ್ಣು ಚಿಕ್ಕದಾಗಿ ಕುಯ್ದಿಟ್ಕೊಂಡಿರೋಂಥದ್ದು. ಈಗ ಗ್ಯಾಸ್ ಸ್ಟವ್ ಆನ್ ಮಾಡಿಕೊಂಡು ಒಂದು ಪ್ಯಾನ್ ಇಲ್ಲ ಅಂದರೆ ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕೋಬೇಕು. 1 ಹಾಫ್ ಸ್ಪೂನ್ ಆಗುವಷ್ಟು ಸಾಸಿವೆನ ಹಾಕ್ಕೊಳ್ಳಿ. ಇದು ಚಿಟಪಟ ಅಂತ ಅನ್ನಬೇಕು. ಸೊ ಆ ಟೈಮಲ್ಲಿ ಇನ್ನು ಹಾಫ್ ಸ್ಪೂನ್ ಆಗುವಷ್ಟು ಜೀರಿಗೆನ ಹಾಕೋಬೇಕಾಗುತ್ತೆ. ಮತ್ತು ಸ್ವಲ್ಪ ಎಣ್ಣೆಯಲ್ಲೇ ಕರಿಬೇಕಾಗಿರುವಂತಹ ಬೆಳ್ಳುಳ್ಳಿ ಎಸಳುಗಳು ಜಜ್ಜಿರೋಂಥದ್ದನ್ನ ಹಾಕ್ಕೊಂಡು ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು ಎಣ್ಣೆಯಲ್ಲಿ. ಸೊ ಬೆಳ್ಳುಳ್ಳಿಯಲ್ಲಿರುವಂತಹ ಒಂದು ಸ್ವಲ್ಪ ಘಮ ಅದು ಎಣ್ಣೆಯಲ್ಲಿ ಮಿಕ್ಸ್ ಆಗಬೇಕು. ನೆಕ್ಸ್ಟು 1 ಕಪ್ ಆಗುವಷ್ಟು ಈರುಳ್ಳಿ ಹಾಕೋತಾ ಇದ್ದೀನಿ. ಸೊ ಇದು ಸ್ವಲ್ಪ ರೋಸ್ಟ್ ಆಗಬೇಕು. ಈಗ 3 ಟೊಮ್ಯಾಟೊಗಳನ್ನು ಹೆಚ್ಚಿಟ್ಕೊಂಡಿರೋವಂಥದ್ದನ್ನ ಹಾಕ್ತಾಯಿದ್ದೀನಿ. ಸೊ ಇದು ಹಸಿ ವಾಸನೆ ಹೋಗಬೇಕು ಮತ್ತು ಸಾಫ್ಟ್ ಆಗೋ ತನಕನೂ ರೋಸ್ಟ್ ಮಾಡ್ತಾ ಇರಬೇಕು. 1.5 ಸ್ಪೂನ್ ಆಗುವಷ್ಟು ಪುಡಿ ಉಪ್ಪನ್ನ ಹಾಕೋತಾ ಇದನ್ನು ಮೊದಲೇ ಹಾಕ್ತಾ ಇದ್ದೀನಿ ಅಂದರೆ ಸೊ ಈರುಳ್ಳಿ ಮತ್ತು ಟೊಮ್ಯಾಟೊ ಎರಡೂ ಅಷ್ಟೇ ಬೇಗ ಸಾಫ್ಟ್ ಆಗುತ್ತೆ. ಅದಕ್ಕೆ ಮುಂಚೆನೇ ಸ್ವಲ್ಪ ಸಾಲ್ಟ್ನ ಹಾಕ್ಕೊಂಬಿಡಿ. ಈಗ ಚೆನ್ನಾಗಿ ಎಲ್ಲನೂ ಮಿಕ್ಸ್ ಮಾಡಬೇಕು. ಉಪ್ಪು ಎಲ್ಲ ಇಟ್ಕೋಬೇಕು. ಅದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಈಗ ಹಾಕ್ಕೊಳ್ಳಿ. ಆಮೇಲೆ ಇನ್ನೊಂದು ಸ್ವಲ್ಪ ಕೊತ್ತಂಬರಿನ ಫುಲ್ ಎಲ್ಲ ರೈಸ್ ಎಲ್ಲನೂ ನಾವು ಮಿಕ್ಸ್ ಮಾಡಾದ್ಮೇಲೆ ಹಾಕ್ಕೊಳ್ಳೋಣ. ಅವಾಗಿನ ಚೆನ್ನಾಗಿ ಟೇಸ್ಟ್ ಕೊಡುತ್ತದು. 1 ಸ್ಪೂನ್ ಆಗುವಷ್ಟು ಅಚ್ಕಾರದ ಪುಡಿ ಹಾಕೋತಾ ಇದ್ದೀನಿ. 1 ಸ್ಪೂನ್ ಆಗುವಷ್ಟು ಸಾಂಬಾರ್ ಪೌಡರು, ಅಷ್ಟು ಅರಿಶಿಣದ ಪುಡಿ ಹಾಕ್ಕೊಳ್ಳಿ. ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡಿ ಈಗ ಇನ್ನೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡಿದ್ದೀನಿ. ಈಗ ಫೈನಲಿ ಟೊಮ್ಯಾಟೊ ಗೊಜ್ಜು ರೆಡಿ ಆಗಿದೆ. ಸೊ ಈ ಥರ ಕನ್ಸಿಸ್ಟೆನ್ಸಿ ಇರಬೇಕಾಗುತ್ತೆ. ಈಗ ಒಂದು ಬಾಣಲಿನೋ ಇಲ್ಲ ಪಾತ್ರೆನೋ ತೊಗೊಳ್ಳಿ. ಎಷ್ಟು ಬೇಕೋ ಅಷ್ಟು ರೈಸ್ನ ಹಾಕ್ಕೊಳ್ಳಿ. ಈಗ ಸ್ವಲ್ಪನೇ ಟೊಮ್ಯಾಟೊ ಗೊಜ್ಜನ್ನ ಹಾಕ್ಕೊತ ಬನ್ನಿ. ನಿಮಗೆ ಎಷ್ಟು ಬೇಕೋ ಗೊಜ್ಜು ಅಷ್ಟನ್ನ ನೀಟಾಗಿ ಕಲಿಸ್ಕೊಳ್ಳಿ. ಸೊ ಇವಾಗ ನಮ್ಮದು ಟೊಮ್ಯಾಟೊ ರೈಸ್ ರೆಡಿ ಆಗಿದೆ. ಸೊ ಇಷ್ಟು ಸಿಂಪಲ್ ಆಗಿರೋಂಥ 5 ಮಿನಿಟ್ ಟೊಮ್ಯಾಟೊ ಪಲ್ಯ ಥರ ತಿನ್ಕೋಬೋದು. ಟೊಮ್ಯಾಟೊ ರೈಸ್ ರೆಡಿ ಆಗಿದೆ. ಸೊ ನೀವು ಈ ಟೊಮ್ಯಾಟೊ ಗೊಜ್ಜನ್ನ ಚಪಾತಿಗೂ ಅಷ್ಟೇ ನೆಂಚ್ಕೊಳ್ಳೋಕ್ಕೆ ಯೂಸ್ ಆಗುತ್ತೆ. ನೋಡಿ ಎಷ್ಟು ಸಿಂಪಲ್ ಆ್ಯಂಡ್ ಟೇಸ್ಟಿಯಾಗಿರುವಂತಹ ಟೊಮ್ಯಾಟೊ ರೈಸ್ ರೆಡಿ ಆಗಿದೆ ಅಂತ. ಸೊ 5 ಮಿನಿಟ್ಸಲ್ಲೇ ಈ ಟೊಮ್ಯಾಟೊ ರೈಸು ಬೇಗ ರೆಡಿ ಆಗುತ್ತೆ. ಬ್ರೇಕ್ಫಾಸ್ಟ್ಗೆಲ್ಲ ಹೆಲ್ಪ್ಫುಲ್ ಆಗುತ್ತೆ. ಹಾಗೂ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ.